ನಮ್ಗೆ ಒಂದೇ ಒಂದು ರೈಲ್ವೆ ಕಾಮಗಾರಿಗಳಿಗೆ ಒಂದು ಹಡಲ್ಸ್ ಇರೋದು ಅಕ್ವಿಜೇಷನ್. ನಿಮ್ಗೆ ಗೊತ್ತಿದೆ, ರಾಯದುರ್ಗ ತುಮಕೂರು ದಾವಣಗೆರೆ, ಹುಬ್ಬಳ್ಳಿ ಧಾರವಾಡದ ಬೆಳಗಾಂ. ನಾನು ಮಂತ್ರಿ ಆದಮೇಲೆ ರಾಯದುರ್ಗ ತುಮಕೂರು 207 ಕಿಲೋಮೀಟರ್ ಅಷ್ಟು ಕೂಡ ಅಕ್ವಿಜೇಷನ್ ಮುಗಿಸಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇನೆ. ತುಮಕೂರು ದಾವಣಗೆರೆ 192 ಕಿಲೋಮೀಟ್ರು ಅಷ್ಟು ಅಕ್ವಿಜೇಷನ್ ಮಾಡಿಸಿ ಆ ಕೆಲಸವನ್ನು ಮುಗಿಸಿದ್ದೇನೆ. ಬೆಳಗಾಂನಿಂದ ಏನು ನಮ್ಮ ಧಾರವಾಡದ ಮಮ್ಮಿಗಟ್ಟಿಯನ್ನು ಹೇಳೋದು ಮುಮ್ಮಿಗಟ್ಟಿ ಅಲ್ಲಿವರೆಗೂ ಕೂಡ ಅಕ್ವಿಜೇಷನ್ ಒಂದು ಹಂತಕ್ಕೆ ಬಂದೋಗಿದೆ. ಕೇವಲ 55 ಎಕರೆ ಜಾಗ ಇದೆ. ಅದನ್ನು ಇನ್ನೂ ಕೂಡ ಯಾಕೋ ಏನೋ ಗೊತ್ತಿಲ್ಲ, ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಒತ್ತಡವನ್ನು ತಂದ್ವಿ. ನಾನೇ ಹೋಗಿದ್ದೆ, ಇಲ್ಲೂ ಕೂಡ 2-3 ಸಾರಿ ಬಂದು ವಿನಂತಿ ಮಾಡಿದ್ದೀನಿ. ಬಂದಾಗೆಲ್ಲ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳನ್ನು ಕೂಡ ನಾವು ವಿನಂತಿ ಮಾಡಿದ್ದೀವಿ. MB ಪಾಟೀಲ್ ಜೊತೆ ಮಾತಾಡಿದ್ದೀನಿ. ಯಾರು ಅಲ್ಲಿಯ ಶಾಸಕರಿದ್ದಾರೆ, ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ಪ್ರಾಯಶಃ 2-3 ಸಾರಿ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೇನೆ. ಇನ್ನು 2-3 ದಿವಸದಲ್ಲೇ ಅವ್ರನ್ನೂ ಕೂಡ ಚರ್ಚೆ ಮಾಡ್ತೀನಿ. ಆಗಲಿಲ್ಲ ಅಂದರೆ ಕಾನೂನು ಅಡಿಯಲ್ಲಿ ಯಾವ ರೀತಿ ಕ್ರಮ ತಗೋಬೇಕೋ ಆ ಕೆಲಸವನ್ನು ನಾವು ತಗೋತೀವಿ. 2014ರಿಂದ ಇಲ್ಲಿವರೆಗೂ 1750 ಕಿಲೋಮೀಟ್ರ್ ಹೊಸ ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡಿದ್ದೀವಿ. 2014ರಿಂದ ಇವತ್ತು ರಾಜ್ಯದಲ್ಲಿ 3742 ಕಿಲೋಮೀಟರ್ ದೂರದ ವಿದ್ಯುತೀಕರಣ ನಮ್ಮ ಕಾಲದಲ್ಲಿ ಆಗಿದೆ. ಇದು 2014ರಿಂದ ಇಲ್ಲಿವರೆಗೂ 707 ಫ್ಲೈಓವರ್ಗಳು ಮತ್ತು ಅಂಡರ್ ಪಾಸ್ಗಳನ್ನು ನಾವು ಮಾಡಿದ್ದೇವೆ. ಯಾರು ಕರ್ನಾಟಕ 2014ರಿಂದ ಇಲ್ಲಿವರೆಗೂ 707 ಅಂಡರ್ ಪಾಸ್ಗಳು, ಮೇಲ್ಸೇತುವೆ, ಸೇತುವೆಗಳನ್ನು ಮಾಡಿದ್ದೀವಿ. ಕರ್ನಾಟಕದ 61 ರೈಲ್ವೆ ನಿಲ್ದಾಣಗಳನ್ನು ಆಧುನೀಕರಣಗೊಳ್ಳೋದಕ್ಕೆ 21,210 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ದೇವೆ. ಈಗಾಗಲೇ ಸುಮಾರು ಒಂದು 5 ಪ್ರಧಾನಿಗಳು ಮಾಡಿದ್ದಾರೆ, ಮುಖ್ಯದನ್ನು ನಾವುಗಳೇ ಮಾಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಮುಗಿದು ಇನ್ನೊಂದು ವಾರ 15 ದಿವಸದಲ್ಲೇ ಬಾದಾಮಿ, ಅಳ್ಳಾವರ, ಕೊಪ್ಪಳ, ಬಂಟ್ವಾಳ ಈ 4 ಸ್ಟೇಷನ್ಗಳನ್ನು ಕೂಡ ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ನಾವು ಇನ್ನೂ ಒಂದು 110 ಎಕರೆ ಏನೋ ಭೂಸ್ವಾಧೀನ ಆಗಬೇಕಾಗಿದೆ. ಅದನ್ನು ಕೂಡ ಪ್ರಕ್ರಿಯೆಯಲ್ಲಿ ನಾವು ನಿಂತಿಲ್ಲ, ಮಾಡ್ತಾಯಿದ್ದೀವಿ. ಬಾಗಲಕೋಟೆ ಕಾಜಿಗುಡ್ಡ ನಿಮ್ಗೆ ಗೊತ್ತಿದೆ, ಅಲ್ಲಿ ಇವತ್ತು ಹೆಂಗಿತ್ತು, ನಾನೇ 2 ಸಾರಿ ಹೋಗಿ ಅಲ್ಲಿ ಡೀಸೆಲ್ ಟ್ರೈನ್ ಓಡ್ತಾ ಇತ್ತು. ಅದನ್ನು ಕೂಡ ತಪ್ಪಿಸಿ ಇವತ್ತು ಎಲೆಕ್ಟ್ರಿಫಿಕೇಷನ್ ಮುಗಿಸಿದ್ದೀವಿ. ಅಲ್ಲಿಂದ ಕಾಜಿಗುಡ್ಡ ಲೋಕಾಪುರ 7 ಕಿಲೋಮೀಟ್ರು. ಇವೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಕೂಡ ಸುಮ್ಮನೆ ನೆನೆಗುದಿಗೆ ಬಿದ್ದಿದ್ವಿ, ಅವೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ. ಅದಲ್ಲದೆ ಲೋಕಾಪುರ ಯಾದವಾಡ ಜಮಖಂಡಿ ಎಲ್ಲ ಮಾಡ್ತಾಯಿದ್ದೀವಿ. ಇದೆಲ್ಲವೂ ಕೂಡ ನಾವು ಕೈಗೆತ್ಕೊಂಡಿದ್ದೀವಿ. ಮತ್ತು ನಿಮ್ಮಲ್ಲಿ ಸಂಪೂರ್ಣವಾಗಿ ಯೋಜನೆಗಳಿಲ್ಲದೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಗದಗ ವಾಡಿ ಇದು ಸುಮಾರು ವರ್ಷದ ಕೆಲಸ. ಇದಕ್ಕೆ ನಾವು ಒಂದು ಹಂತಕ್ಕೆ ತಂದು ಇನ್ನು ಸ್ವಲ್ಪ ಕಡೆ ಅಕ್ವಿಜೇಷನ್ ಬಿಟ್ಟರೆ ಬಾಕಿ ಎಲ್ಲ ಕಡೆಯಲ್ಲೂ ಪ್ರತಿಯೊಂದು ಕೂಡ ಹಂತವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದನ್ನು ನಿಮಗೂ ಕೊಡ್ತೀನಿ, ಅದು ನೋಡಿ. ಅದಲ್ದಿರ ನಾವು ಇವತ್ತು ತಮ್ಮಲ್ಲಿ ಪ್ರಸ್ತುತ ಪ್ರಗತಿ ಇರ್ತಕ್ಕಂಥದ್ದು ಸಾಪೂರ್ ವಾಡಿ 45 ಕಿಲೋಮೀಟ್ರು. ಇದನ್ನು ಡಿಸೆಂಬರ್ 26ಕ್ಕೆ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳಿ ನಾವು ಏನೆಲ್ಲವನ್ನು ಮಾಡ್ತಾಯಿದ್ದೀವಿ. ಎಲ್ಲ ಈ ಯೋಜನೆಗಳೇನಿದೆ ಈ ಎಲ್ಲ ಯೋಜನೆಗಳನ್ನು ನಾವು ಒಂದು ಹಂತಕ್ಕೆ ತರೋದು ಮುಖೇನ ಕಾಮಗಾರಿಗಳನ್ನು ಪೂರ್ತಿ ಮಾಡ್ತಕ್ಕಂಥದ್ದು. 2027 ಒಳಗಡೆ ಎಲ್ಲವನ್ನು ಮಾಡ್ತಕ್ಕಂಥದ್ದು. ಕೂಡ್ಗಿ ಮತ್ತು ಗದಗ ಜೋಡಿ ಮಾರ್ಗವನ್ನು ಕೂಡ ನಾವೀಗಾಗಲೇ ಕೈಗೆತ್ಕೊಂಡಿದ್ದೇವೆ. ಇದಕ್ಕೂ ಕೂಡ ನಾವು ಈ ಯಾವ್ಯಾವುದು ಜೋಡಿ ಮಾರ್ಗಗಳು ಮಾಡ್ತೀವಿ. ಹೊಸ ಯೋಜನೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲ ಯೋಜನೆಗಳಿಗೂ ಕೂಡ ಭಾರತ ಸರ್ಕಾರನೇ ಹಣವನ್ನು ಕೊಡ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಮೊದಲು ಯೋಜನೆ ಪ್ರಾರಂಭ ಮಾಡುವಾಗ ಅಕ್ವಿಜೇಷನ್ ಮಾಡಿಕೊಡ್ರಪ್ಪ, ಅದರೊಳಗೂ ಕೂಡ 50% ನಾವು ದುಡ್ಡು ಕೊಡ್ತೀವಂತ ಏನೆಲ್ಲ ಮಾಡ್ತಾಯಿದ್ದೀವಿ. ಕೆಲವನ್ನ ಎಲ್ಲ ಒಂದು ಕಡೆ ಹಾಗೆ ಇಟ್ಟಿದ್ದಾರೆ. ಎಲ್ಲೆಲ್ಲಿ ನಾವು ಸ್ವಲ್ಪ ನಾವು ಕೂಡ ಸಾಕಷ್ಟು ಫಾಲೋ ಅಪ್ ಮಾಡ್ತಾಯಿದ್ದೀವಿ. ಈ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ನೀವು ಈ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ನೀವು ಬೆಳಗಾವಿ ರೈಲ್ವೆ ಮಾರ್ಗ ನಮ್ಮೂರಿಗೆ ಏನು ಮಾಡಿದ್ರಿ ಅಂತ ಕೇಳ್ತೀವಿ. ಇವತ್ತು ನಾವೀಗಾಗಲೇ ROB ನಿಮ್ಮ ಬೆಳಗಾವಿ ಯಾವುದದು ನಮ್ಮ ಮನೆ ಹೋಗಿ ಪೂಜೆ ಮಾಡ್ಕೊಂಡು 4ನೇ ಗೇಟ್
ಯಾವ್ದು 4ನೇ ಗೇಟ್ ಅಂದ್ರೆ ಯಾವ್ದದು? ಅದನ್ನು ಪೂಜೆ ಮಾಡಿದ್ದೀವಿ. ಜೇಸೂರು ಬೆಳಗಾವಿ ಅದೊಂದು 32 ಕೋಟಿ ರೂಪಾಯಿ ಆಗ್ತದೆ. ಅದು ಕೂಡ ನಮಗೆ ROB ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾನು ವಿನಂತಿ ಮಾಡ್ತೀನಿ, ಒಂದು ರೈಲ್ವೆ ಗೇಟ್ ಇದ್ದರೆ ಅದರಿಂದ ಆಗ್ತಕ್ಕಂಥ ಅನಾಹುತ ಏನು ಅನ್ನೋದನ್ನ ನಾನು 1.5 ವರ್ಷದಿಂದ ಈಚೆಗೆ ನನಗೂ ಕೂಡ ಗೊತ್ತಾಗಿದ್ದು ಎದ್ದು ಬಂದು ನಮಗೇನು ಅಂಥದ್ದೇನು ಗೊತ್ತಿರಲಿಲ್ಲ. ಹಾಗಾಗಿ ದಯವಿಟ್ಟು ನಾನು ಹೃದಯ ಭಾಗದಲ್ಲಿ ಬೆಳಗಾಮನ ಹೃದಯ ಭಾಗದಲ್ಲಿ ಇರ್ತಕ್ಕಂಥವರು ಸ್ವಲ್ಪ ಎಲ್ಲ ಒಂದು ಕಡೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ನಾವು 1 ಅಡಿ ಜಾಗ ತೊಗೊಂಡು ಕೂಡ ದುಡ್ಡು ಕೊಡ್ತೀವಿ. ಅದು ಏನು ದುಡ್ಡು ಕೊಡ್ತೀವಿ? ಸರ್ಕಾರ ನಿಗದಿ ಮಾಡಿದೆ ಅದ್ರ 4 ಪಟ್ಟು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಅದನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಜೇಸೂರು ಬೆಳಗಾವಿ ಆದ್ದರಿಂದ 55 ಕೋಟಿ ರೂಪಾಯಿ ಆಗ್ತಾಯಿದೆ. ಅದು ಒಂದು. ಜೇಸೂರು ಬೆಳಗಾವಿ ಇನ್ನೊಂದು ಅದು ಕೂಡ 63 ಕೋಟಿ ರೂಪಾಯಿ ಆಗ್ತಾಯಿದೆ. ಮತ್ತು ಬೆಳಗಾವಿ ಸಾಮ್ರೆ ಒಟ್ಟು ವೆಚ್ಚ 40 ಕೋಟಿ ರೂಪಾಯಿ ಕೆಲಸ. ಅದು ಖಾನಾಪುರ ದೇಸೂರು ಅದು 17 ಕೋಟಿ ರೂಪಾಯಿದು. ಹಳ್ಳಾವರ ಇವೆಲ್ಲವೂ ಕೂಡ ನಾವು ಪ್ರತಿಯೊಂದನ್ನು ಕೂಡ ಮಾಡ್ತಕ್ಕಂಥ ಆಸೆಗಳನ್ನ ಇಟ್ಕೊಂಡಿದ್ದೀವಿ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿ ಸಹಕಾರವನ್ನು ನೀಡಬೇಕಾಗ್ತದೆ ಅಂತ ಹೇಳಿ ಈ ಭಾಗದ 7 ರೈಲ್ವೆ ಗೇಟ್ಗಳನ್ನು ಮಾಡ್ತಕ್ಕಂಥದಕ್ಕೆ 2 ಉದ್ಘಾಟನೆ ಮಾಡಿದ್ದೀವಿ. ಇನ್ನು 5, 6 ಪ್ರಗತಿಯಲ್ಲಿದೆ. ಆಮೇಲೆ ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಅದಲ್ಲದಿರ ರೈಲ್ವೆ ನಿಲ್ದಾಣಗಳು ಹಳ್ಳಾವರ ಕಾಮಗಾರಿ ನಡೀತಾ ಇದೆ. ಘಟಪ್ರಭಾ ಕಾಮಗಾರಿ ಪ್ರಗತಿಯಲ್ಲಿದೆ. ರಾಯಬಾಗ, ಚಿಕ್ಕೋಡಿ ಮತ್ತು ಬೆಳಗಾವಿ, ಗೋಕಾಕು ಮತ್ತು ಧಾರವಾಡ 2 ಉದ್ಘಾಟನೆ ಆಗಿದೆ. ಬೆಳಗಾವಿ ಕೂಡ ಪ್ರಗತಿಯಲ್ಲಿದೆ. ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಕೂಡ ನಾವು ಒಂದು ರೀತಿ ಏನು ಇವತ್ತು ನಮ್ಮ ಏರ್ಪೋರ್ಟ್ಗಳಿದೆ ಆ ರೀತಿ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಿ, ನಿಮಗೆ ಕರ್ನಾಟಕ ರಾಜ್ಯಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆ ನರೇಂದ್ರ ಮೋದಿಯವರ ಕಾಲದಲ್ಲಿ 11 ವರ್ಷದಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೀವಿ. ನಾವು ಬಂಡವಾಳ ವೆಚ್ಚಕ್ಕಾಗಿ ಬಡ್ಜೆಟ್ಗಳಿಗೆ ರಾಜ್ಯಗಳಿಗೆ ವಿಶೇಷ ನೆರವನ್ನು ಘೋಷಿಸಲಾಗಿದ್ದು, ರಾಜ್ಯ ಸರ್ಕಾರಕ್ಕೆ 50 ವರ್ಷಗಳ ಬಡ್ಡಿ ರಹಿತ ಸಾಲವನ್ನು ನೀಡ್ತಕ್ಕಂಥದಕ್ಕೆ ನಾವೀಗಾಗಲೇ ಮಾಡಿದ್ದೀವಿ. ಅದರೊಳಗೆ 15,000 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. 50 ವರ್ಷ ಇನ್ನೂ ಅವ್ರಿಗೇನು ಶಕ್ತಿ ಇದೆ ತಗೊಂಡು ಅಭಿವೃದ್ಧಿ ಮಾಡಬೇಕು, ಬಡ್ಡಿ ರಹಿತವಾಗಿ ಮತ್ತೆ ಅದನ್ನು ವಾಪಸ್ ಕೊಡ್ತಕ್ಕಂಥ ಒಂದು ಯೋಜನೆ. ರಾಷ್ಟ್ರೀಯ ಹೆದ್ದಾರಿ 2025ರಲ್ಲಿ 8,190 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ ಆಗಿದೆ. 2025 ಭಾರತಮಾಲಾ ಯೋಜನೆಯಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ, ಬೆಂಗಳೂರು ವರ್ತುಲ ರಸ್ತೆ, ಸೊಲ್ಲಾಪುರ ಕರ್ನೂಲು ಚೆನ್ನೈ ಗ್ರೀನ್ಫೀಲ್ಡ್ ಕಾರಿಡಾರ್ ಈ 3 ಕೂಡ ಅದರಲ್ಲಿ ಈಗಾಗಲೇ ಭಾರತಮಾಲಾ ಯೋಜನೆಯಲ್ಲಿ ರಾಜ್ಯದಲ್ಲಿ 63,304 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದೇವೆ. 2,059 ಕಿಲೋಮೀಟರ್ ಅಷ್ಟು ರಾಜ್ಯದ ಹೆದ್ದಾರಿ ಕಾಮಗಾರಿ ಅನುಮೋದನೆ ಆಗಿದೆ. ಇದರಲ್ಲಿ ಕೆಲವು ಕಡೆ ಈಗಾಗಲೇ ನಾವು ರಾಜ್ಯದ 8,000 ಕೋಟಿ ರೂಪಾಯಿ ಮೊತ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿ 448 ಬೆಳಗಾವಿ ಹುನಗುಂದ ರಾಯಚೂರು ವಿಭಾಗದ 6 ಪ್ಯಾಕೇಜ್ಗಳಿಗೆ ಶಂಕುಸ್ಥಾಪನೆ ಮಾಡಿದ್ದೇವೆ. ನಾವು ಹೆದ್ದಾರಿ 748ರಲ್ಲಿ ಬೆಳಗಾವಿ ಹುನಗುಂದ ರಾಯಚೂರು ವಿಭಾಗದ 6 ಪ್ಯಾಕೇಜ್ಗಳಿಗೆ ಶಂಕುಸ್ಥಾಪನೆ ಮಾಡಿದ್ದೀವಿ. ಸುಮಾರು 2,750 ಕೋಟಿ ರೂಪಾಯಿ ವೆಚ್ಚದ ದಾಬಾಸ್ಪೇಟೆ ಹೊಸಕೋಟೆ ಇದು 2 ಪ್ಯಾಕೇಜ್ ಮಾಡಿ ಕೆಲಸವನ್ನು ಮಾಡಿ ಈಗಾಗಲೇ ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಸುಮಾರು 8,480 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ 118 ಕಿಲೋಮೀಟರ್ ಇದನ್ನು ಕೂಡ ನಾವು ಲೋಕಾರ್ಪಣೆ ಮಾಡಿದ್ದೀವಿ. ಸುಮಾರು 4,130 ಕೋಟಿ ರೂಪಾಯಿ ವೆಚ್ಚದಲ್ಲಿ 97 ಕಿಲೋಮೀಟರ್ ಉದ್ದದ ಮೈಸೂರು ಕುಶಾಲನಗರ ಚತುಷ್ಪಥ ರಸ್ತೆ, ತುಮಕೂರಿನ ದಕ್ಷಿಣ ಭಾರತದ ಮೊದಲ ಕೈಗಾರಿಕಾ ಕಾರಿಡಾರು ಇವೆಲ್ಲವನ್ನು ಕೂಡ ಇವತ್ತು ನಾವು ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದಲ್ಲದೆ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಮತ್ತು ಬೆಳಗಾವಿ ವಿಮಾನ ನಿಲ್ದಾಣಗಳಿಗೆ ಹೊಸ ಟರ್ಮಿನಲ್ ಕಟ್ಟಡಕ್ಕೆ ನಿರ್ಮಾಣ ಮಾಡೋದಕ್ಕೆ ಹಣವನ್ನು ಈಗಾಗಲೇ ಕೊಟ್ಟು ಕೆಲಸ ನಡೀತಾ ಇದೆ. ಸುಮಾರು 5,000 ಕೋಟಿ ವೆಚ್ಚದಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣ ಮಾಡ್ತಾಯಿದ್ದೀವಿ.
ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ ಇವೆಲ್ಲವನ್ನು ಕೂಡ ನಾನು ನಿಮ್ಗೆ ವಿನಂತಿ ಮಾಡೋದಿಷ್ಟೇನೆ. ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ನಿಮ್ಗೆ ವಿನಂತಿ ಮಾಡೋದಿಷ್ಟೇನೆ. ದೇಶದ ವ್ಯವಸ್ಥೆಯಲ್ಲಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವುದೇ ಒಂದು ರಾಜ್ಯವನ್ನು ಕೂಡ ಕಡೆಗಣಿಸಿಲ್ಲ. ಅಭಿವೃದ್ಧಿಯ ಸಂಕೇತವಾಗಿ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು, ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕಾ ಕೇಂದ್ರಗಳಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮಹಿಳಾ ಸಬಲೀಕರಣ, ಮುಂದಿನ ಪೀಳಿಗೆಗೆ ಸ್ಪೋರ್ಟ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಕಲ್ಚರ್ ಇರ್ಬೋದು, ದೇಶದ ಎಲ್ಲ ಹಂತದಲ್ಲೂ ಕೂಡ ಎಲ್ಲ ರಂಗದಲ್ಲೂ ಕೂಡ 2026 ಬಡ್ಜೆಟ್ಟು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ವಿಕಸಿತ ಭಾರತ 2047 ಏನು ಸ್ವತಂತ್ರ ಬಂದು 100 ವರ್ಷಗಳಾಗ್ತದೆ, ಅದರ ಅಡಿಪಾಯವಾಗಿ ಈ ಒಂದು ಬಡ್ಜೆಟನ್ನು ಮಂಡನೆ ಮಾಡಿ ಇದು ಇವತ್ತು ಕೇವಲ ನಿರಂತರವಾಗಿ 1 ವರ್ಷದ ಬಡ್ಜೆಟ್ ಅಲ್ಲ, ಇದು ಇನ್ನು 21 ವರ್ಷಗಳ ಕಾಲ ಮಾಡಿ ಭಾರತ ದೇಶ ಇವತ್ತೇನು 4ನೇ ಸ್ಥಾನದಲ್ಲಿದೆ ಅದನ್ನು 2ನೇ ಸ್ಥಾನಕ್ಕೆ ಇಲ್ಲ 1ನೇ ಸ್ಥಾನಕ್ಕೆ ತರಬೇಕು ಅನ್ನುವ ಒಂದು ಬಯಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಇಚ್ಛೆ ಆಗಿದೆ. ಆ ಕರ್ತವ್ಯ ವ್ಯವಸ್ಥೆಯಲ್ಲಿ ಕರ್ನಾಟಕವನ್ನು ಕೂಡ ಸೇರಿಸ್ಕೊಳ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಕೂಡ ಕಟಿಬದ್ಧರಾಗಿ ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ, ಯಾವುದೇ ರಂಗದಲ್ಲೂ ಕೂಡ ಒಂದು ಸಣ್ಣ ಇಲಾಖೆಯನ್ನು ಕೂಡ ನಾವು ಎಲ್ಲ ಒಂದು ಕಡೆ ಅದನ್ನು ಬಿಡದೆ ಎಲ್ಲ ಇಲಾಖೆಗಳಿಗೂ ಕೂಡ ಒತ್ತನ್ನು ಕೊಡುವುದರ ಮುಖೇನ ಅಭಿವೃದ್ಧಿಯ ಸಂಕೇತವಾಗಿ ಪ್ರಧಾನಿಗಳು ಈ ಬಡ್ಜೆಟನ್ನು ಕರ್ತವ್ಯ ಒಂದು ಕಟ್ಟಡದಿಂದ ಇವತ್ತು ಮೊದಲನೇ ಬಾರಿ ಬಡ್ಜೆಟ್ ಮಾಡಿದ್ದಾರೆ. ಇದನ್ನು ನಾನು ಬೆಳಗಾವಿನ ನನ್ನ ಮಾಧ್ಯಮದ ಸನ್ಮಿತ್ರರಲ್ಲಿ ವಿನಂತಿ ಮಾಡ್ತೀನಿ. ದೇಶ ಇದ್ದರೆ ಈ ದೇಶ ಅಭಿವೃದ್ಧಿಯನ್ನು ನಾವೆಲ್ಲ ಬಯಸಬೇಕಾಗಿದೆ. ಮುಂದಿನ ಪೀಳಿಗೆಗೆ ಏನೆಲ್ಲ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಹಿಂದೆ ಇದ್ದಂಥ UPA ಗೌರ್ಮೆಂಟ್ ಯಾವ ರೀತಿ ನಡ್ಕೊಳ್ತಾ ಇತ್ತು, ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 11 ವರ್ಷದಲ್ಲಿ ಅವ್ರು ಮಾಡಿರ್ತಕ್ಕಂಥ ಗುರುತರವಾದ ಅಭಿವೃದ್ಧಿಯನ್ನು ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆಗೆ ಸಮರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಕಾರ್ಯೋನ್ಮುಖರಾಗೋಣ ಅನ್ನೋ ಮಾತನ್ನು ಹೇಳಿ, ತಮ್ಮ ಒಂದೊಂದು ಮಾತು ಏನಾದ್ರು ಇದ್ರೆ ಕೇಳಿದ್ರೆ ಒಬ್ಬೊಬ್ಬರು ಕೇಳಿದ್ರೆ ಅದು ಕೆಲವನ್ನು ಕೂಡ ನಾನು ಆನ್ಸರ್ ಮಾಡ್ತೀನಿ. ಸರ್, ಎಕ್ಸಲೇಷನ್ನು ಮತ್ತೊಂದು ಏನಾಗಿದೆ ಸರ್, ಈ 52,000 ಕೋಟಿ ರೂಪಾಯಿನಲ್ಲಿ ನಾವು ಕೇವಲ 2-3 ಯೋಜನೆಗಳನ್ನು ಕೈಗೆತ್ಕೊಂಡಿದ್ದು ಬಿಟ್ಟರೆ ಬಾಕಿ ಎಲ್ಲ ಯೋಜನೆಗಳು ಕೂಡ ಅವ್ರ ಕಾಲದಲ್ಲಿ ಅವರೇ ಮಾಡಿದಂಥ ಒಂದು ಪ್ರಪೋಸಲನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಾವು ಬಂದ್ಮೇಲೆ ಮಾಡಿದ್ದಕ್ಕೆ ಅನ್ನೋದು ಬಿಟ್ಟು ಅಭಿವೃದ್ಧಿಗೋಸ್ಕರವಾಗಿ ಅದನ್ನೇ ಮಾಡೋಣ ಅಂತ ಹೇಳಿ ಇವತ್ತು ಅಕ್ವಿಜೇಷನ್ನಿಂದ ನಮ್ಗೆ ಎಷ್ಟು ಮಟ್ಟಿಗೆ ತೊಂದರೆ ಅನ್ನೋದಕ್ಕಿಂತ ಒಬ್ಬ ಅಧಿಕಾರಿ ನಾ ಕೊಡೋಕ್ಕಾಗೋದಿಲ್ಲ. ನಾನು ರಾಯದುರ್ಗ, ತುಮಕೂರು, ದಾವಣಗೆರೆಗೆ ಸುಮಾರು 125-126 ಮೀಟಿಂಗ್ಗಳು ಮಾಡಿದ್ದೀನಿ. ಸಣ್ಣ ಪುಟ್ಟ ಅದಾದಮೇಲೆ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ರು. ಅದೇ ನಿಮ್ಮ ಏನು ಧಾರವಾಡದ ಜಿಲ್ಲಾಧಿಕಾರಿಗಳು ಪ್ರಾಯಶಃ ಯಾವ ಒತ್ತಡಕ್ಕೋಸ್ಕರವಾಗಿ 55 ಎಕರೆ ಮಾಡಿಬಿಟ್ರೆ ನಿಮ್ಮ ಧಾರವಾಡ ಬೆಳಗಾವಿ ಏನಿದೆ 90-70 ಕಿಲೋಮೀಟರ್ ಆಗ್ತದೆ, 70 ಕಿಲೋಮೀಟರ್ 75 ಕಿಲೋಮೀಟರ್ ಆಗ್ತದೆ. ಇದು ಮಾಡೋದಕ್ಕೆ ನಾನೇ ಸ್ವತಃ ನಿಮ್ಮ ಜೊತೆಲೂ ಭೇಟಿ ಮಾಡಿದ್ದೀನಿ, ನೊಂದು ಹೇಳ್ತಾ ಇದ್ದೀನಿ. ಬೇರೆ ಎಲ್ಲ ಕಡೆ ಆಯಿತು, ಇನ್ನು 2-3 ಕಡೆ ಏನು ಮಾಡಿದ್ರು ಅವರೇ ಕಳಿಸಿದಂಥ ಯೋಜನೆಗಳನ್ನು ಇಲ್ಲ ನಾವು ವಿತ್ಡ್ರಾ ಮಾಡಿದ್ದೀವಿ ಅಂತ ವಾಪಸ್ ಕಾಗದ ಕೊಟ್ಟಿದ್ದಾರೆ. ಆ ಕಾಗದವನ್ನು ಕೂಡ ನಿಮ್ಗೆ ಕೊಟ್ಟು ಕಳಿಸ್ತೀನಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಕೇಂದ್ರದ ಯಾವುದೇ ಒಂದು ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಆಯಾ ರಾಜ್ಯ ಸರ್ಕಾರಗಳ ಕಾರ್ಯವೈಖರಿ ಭಾರಿ ಪ್ರಮುಖವಾದದ್ದು. ಆ ಕೆಲಸವನ್ನು ಇವತ್ತು ನೀವು ನಾರ್ತ್ ಈಸ್ಟ್ ಹೆಚ್ಚಾಗಿ ಹೋಗ್ಬೇಕು. ಏನು ಬೇಡಬೇಡಿ, ತ್ರಿಪುರಾಗೆ ಒಂದು ಸಾರಿ ಹೋಗಿ ಬನ್ನಿ, ಛತ್ತೀಸ್ಗಢಕ್ಕೆ ಹೋಗಿ ಬನ್ನಿ, ಅರುಣಾಚಲ್ ಪ್ರದೇಶಕ್ಕೆ ಹೋಗಿ ಬನ್ನಿ, ಅದು ಬಿಟ್ಟರೆ ಜಾರ್ಖಂಡ್ಗೆ ಹೋಗಿ ಬನ್ನಿ. ಅಲ್ಲಿ ನೋಡಬೇಕು ಅದು ಎಷ್ಟು ಮಟ್ಟಿಗೆ ಅದನ್ನು ಆದ್ಯತೆಯಾಗಿ ತೆಗೆದುಕೊತಾ ಇದ್ದಾರೆ. ನಾನು ಮಾಧ್ಯಮದ ಮುಖೇನ ರಾಜ್ಯ ಸರ್ಕಾರವನ್ನು ಆಗ್ರಹಪಡಿಸ್ತೀನಿ, ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ, ನೀವು ಯಾವುದು ನಮ್ಮ ಶಾಶ್ವತ ಅಲ್ಲ, ಅದನ್ನು ಮಾಡಿ ನಾವಿವತ್ತು ರಾಜ್ಯ ಸರ್ಕಾರ ಪೂರ್ತಿ ಮಾಡದೇ ಇರ್ತಕ್ಕಂಥ ಯೋಜನೆಗಳು ಧಾರವಾಡ, ಬೆಳಗಾವಿ ಹೊಸ ರೈಲು, ಆಮೇಲೆ ಶಿವಮೊಗ್ಗ, ರಾಣಿಬೆನ್ನೂರು, ಶಿವಮೊಗ್ಗ, ಹರಿಹರ, ಮತ್ತು ವೈಟ್ ಫೀಲ್ಡ್, ಕೋಲಾರ. ನೀವು ನಂಬ್ತೀರಾ? ನನಗೆ ಭಾರಿ ಆಶ್ಚರ್ಯ ಆಗಿದ್ದು, ನಮಗೇನು ಸರ್ ಸಂಬಂಧ ಅಂತೀರಿ, ಬೆಂಗಳೂರಿಂದ ಕೋಲಾರಕ್ಕೆ ನೀವು ಡೈರೆಕ್ಟ್ ಟ್ರೈನ್ ಇಲ್ಲ. ಕೋಲಾರದವರೇನೆ 2 ಮಂತ್ರಿಗಳು ಇದ್ದರು, ಬೆಂಗಳೂರಿಂದ ಕೋಲಾರಕ್ಕೆ ನೀರು ಕೊಡಿ, ಡೈರೆಕ್ಟ್ ಇಲ್ಲ. ಹಾಸನ, ಬೇಲೂರು, ನಾನು
4-5 ಬಾರಿ ಜಿಲ್ಲಾಧಿಕಾರಿಗಳ ಸಭೆಗೆ ಹೋಗಿದ್ದೀನಿ ಸಾಹೇಬ್ರೆ. ಅದರಿಂದ ನಾನು ನಿಮ್ಗೆ ಇಷ್ಟೇ ಆಡೋದು, ರಾಜ್ಯ ಸರ್ಕಾರ ಕೈ ಜೋಡಿಸ್ತೆ ಹೋದರೆ ಯಾವುದೇ ರೈಲ್ವೆ ಯೋಜನೆಗಳು ನಾವು ಯಾವ ರಾಜ್ಯಗಳಲ್ಲಿ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಮಾಡದೆ ಹೋದರೆ ನಮ್ಗೆ ಕಷ್ಟ ಆಯ್ತದೆ. ಎಲ್ಲರ ಮಧ್ಯದಲ್ಲಿ ನಾವು ನಮ್ಮ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಅಲ್ಲಿ ಎಲ್ಲ ಉತ್ತರ ಭಾರತದ ಹಿಂದಿಗಳು ಬರೆದು ಬಿಡ್ತಾರೆ. ಇಲ್ಲಿ ಕನ್ನಡ ಮೂಲ ಭಾಷೆ ನಾನು ಎತ್ತಿಟ್ಕೊಬಿಡ್ತೇನೆ, ನನಗೂ ಎಲ್ಲ ಕಾಣಿಸ್ತೀನಿ. ಒಂದು ನೇಮಕಾತಿಯಲ್ಲಿ ಒಂದು ನಿಮಿಷ ಒಂದೊಂದೇ ಪ್ಲೀಸ್. ಒಂದು ನಿಮಿಷ ಸಾಹೇಬ್ರೆ, ಒಂದೇ ನಿಮಿಷ. ನಾನು ಲೋಕಸಭಾ ಸದಸ್ಯನಾಗಿ 2024ಕ್ಕೆ ಹೋದ ತಕ್ಷಣ ನನ್ನನ್ನು ಕರೆದು ರಾಷ್ಟ್ರದ ಪ್ರಧಾನಿಗಳು ನನ್ನನ್ನು ಮಂತ್ರಿ ಮಾಡಿ ನಮ್ಮ ತಾಯಿ ತಂದೆ ಆಶೀರ್ವಾದ, ಗುರುಗಳ ಆಶೀರ್ವಾದ, ಕರ್ನಾಟಕ ಜನರ ಆಶೀರ್ವಾದ ಅನ್ನೋ ಗೊತ್ತಿಲ್ಲ, ನನಗೆ ಜಲಶಕ್ತಿ ಮತ್ತು ರೈಲ್ವೆ ಎರಡನ್ನು ಕೊಟ್ಟು ನಾನು ಹೋಗಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಅವಾಗೆ ತಾನೇ ಒಂದು ಎಕ್ಸಾಮಿನೇಷನ್ ಶುರುವಾಗಿತ್ತು. ತಕ್ಷಣವೇ ಪ್ರಧಾನಿಗಳ ಹತ್ರ ಹೋಗಿ 4-5 ಬಾರಿ ವಿನಂತಿ ಮಾಡಿದ್ಮೇಲೆ ಪ್ರಧಾನಮಂತ್ರಿಗಳು ಈ ರಾಷ್ಟ್ರದಲ್ಲಿರ್ತಕ್ಕಂಥ 15 ಭಾಷೆಗಳು, ಎಲ್ಲ ಭಾಷೆಯವರು ಕೂಡ ಆಯಾ ರಾಜ್ಯದಲ್ಲಿ ಇರ್ತಕ್ಕಂಥ ಭಾಷೆಗಳಲ್ಲಿ ತಾವು ಮೊದಲ ಬಾರಿಗೆ ಎಕ್ಸಾಮಿನೇಷನ್ ಬರೆದು ಪಾಸ್ ಆಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ರೊಳಗೆ ಕರ್ನಾಟಕವು ಕೂಡ ಸೇರ್ಪಡೆ ಆಯಿತು. ಒಂದು ನಿಮಿಷ ಮೊನ್ನೆ ಎಕ್ಸಾಮ್ ಅಲ್ಲಪ್ಪ ಅದಾಗಿರೋದು, ಅದು ಪ್ರಮೋಷನ್ ಆಗಿರೋದು. ಯಾವುದು ಒಂದು ನಿಮಿಷ ಪ್ಲೀಸ್. ಡೈರೆಕ್ಟ್ ಎಲೆಕ್ಷನ್ ನಿಮ್ಗೆ ಗಮನಿಸ್ತೀನಿ. ಡೈರೆಕ್ಟ್ ಅಪಾಯಿಂಟ್ಮೆಂಟ್ಗೆ ಯಾವುದೇ ಈಗಾಗಲೇ ಏನು ಆದೇಶ ಮಾಡಿದ್ದಾರೆ, ತಮಿಳುನಾಡಿನಲ್ಲಿ ತಮಿಳು, ಕೇರಳದಲ್ಲಿ ಅವರು ಮಲಯಾಳಿ, ಬೇರೆ ಕಡೆ ಯಾವ್ಯಾವ ಭಾಷೆಗಳಿದೋ ಆಯಾ ಭಾಷೆಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಕನ್ನಡದಲ್ಲಿ ಬರೀತಕ್ಕಂಥವ್ರಿಗೆ ಈಗಾಗಲೇ ಕೊಟ್ಟು ಸುಮಾರು ಜನ ಕೆಲಸಕ್ಕೂ ಕೂಡ ಸೇರ್ಕೊಂಡಿದ್ದಾರೆ. ಒಂದು ನಿಮಿಷ ಆಗಿರೋದ್ರಿಂದ ಮುಂಬಡ್ತಿಯಲ್ಲಿ ಪ್ರಮೋಷನಲ್ಲಿ ಅಲ್ಲ, ಒಂದು ನಿಮಿಷ ತಾಳಿ ಸಾಹೇಬ್ರೆ, ಪ್ರಮೋಷನಲ್ಲಿ ಗೊಂದಲ ಇದೆ. ನಮ್ಮ ಹಾಗೆ ಕೇರಳನೂ ಕೇಳ್ತಾ ಇದೆ, ತಮಿಳುನಾಡು ಮೊದಲಿಂದ ಉಪಯೋಗಿಸ್ಕೊಂಡಿದ್ರು. ಏನಾಗಿದೆ ಅಲ್ಲಿ ಒಂದೇ ಒಂದು ದುರಂತ, ಸೀನಿಯರ್ ಆಫೀಸರ್ಗಳಿಗೆ ಹೋಗ್ಬೇಕಾದ್ರೆ ರೈಲ್ವೆ ಇಲಾಖೆಯ ಕರೆಸ್ಪಾಂಡೆನ್ಸು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಇದೆ. ಹಿಂದಿ ಮತ್ತು ಇಂಗ್ಲೀಷ್ ಅರ್ಥ ಆಗ್ತದೆ, ಇಂಗ್ಲೀಷ್ನಲ್ಲಿ 2ರಲ್ಲಿದೆ. ಈ 2 ಭಾಷೆಗಳನ್ನು ನಾವು ಕಡ್ಡಾಯವಾಗಿ ಕಲಿತ್ಕೊಂಡು ನಾವು ಕಾರ್ಯರೂಪಕ್ಕೆ ತರದೆ ಹೋದರೆ ಪ್ರಮೋಷನ್ ಆಗ್ತಕ್ಕಂಥದ್ರಲ್ಲಿ ಸ್ವಲ್ಪ ತೊಂದರೆ ಆಯ್ತದೆ ಅನ್ನೋದನ್ನು 10 ಸಾರಿ ತಜ್ಞರನ್ನು ಮತ್ತೊಬ್ಬರನ್ನು ಏನೆಲ್ಲ ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಆದರೂ ಕೂಡ ಎಲ್ಲ ಒಂದು ಕಡೆ ನಾನು ಒಬ್ಬ ಕರ್ನಾಟಕದವನು, ಒಂದು ಸಣ್ಣ ಗ್ರಾಮದಿಂದ ಬಂದವನು, ನಮ್ಮ ಗ್ರಾಮಕ್ಕೆ ಆಗಿರೋದ್ರಿಂದ ಇದು ಡೈರೆಕ್ಟ್ ಅಪಾಯಿಂಟ್ಮೆಂಟ್ಗೆ ಯಾವುದೇ ಕಾರಣಕ್ಕೆ ಆಯಾ ರಾಜ್ಯ ಭಾಷೆಗಳಲ್ಲೇ ಇವತ್ತು ನಮ್ಮ ದೈದಿದ್ದ ಅಶ್ವಥ್ ನಾರಾಯಣ ಅವರೇ ನಿಮಿಷಪ್ಪ, ಸಿದ್ದರಾಮಯ್ಯನವ್ರ ಜೀವನದಲ್ಲಿ ಈ 2ನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಯಾವ್ದಾದ್ರು ಒಂದೇ ಒಂದು ನನ್ನಿಂದ ಆಗಿದೆ ಅಪಚಾರ ಅಂತ ಹೇಳಿರೋ ಉದಾಹರಣೆ ಒಂದೇ ಒಂದು ಕೊಡ್ರಪ್ಪ ಸಾಕು, ಇನ್ನೇನು ಮಾಡಬೇಡಿ. ಸಿದ್ದರಾಮಯ್ಯನವ್ರು ಬಾಯಿ ತೆಗೆದ್ರೆ ಸುಳ್ಳಿನ ರಾಜ ಆಗೋಗಿದ್ದಾರೆ. ಅಲ್ರಿ, ಮೆಟ್ರೋ ಯೋಜನೆ ನಾನೇ ಪಟೇಲ್ ಚೀಫ್ ಮಿನಿಸ್ಟರ್ ಜಯಂತ್ ಪಟೇಲ್ ಮುಖ್ಯಮಂತ್ರಿ ಆದಾಗ ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದವನು ನಾನೇ. ಅವತ್ತು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದವು ನಾನೇ. 3 ದಿನ ಔಷಧದಲ್ಲಿ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ. ವೀರಪ್ಪಯ್ಯನವ್ರು ಬರೆದಿದ್ರು, ಮೆಟ್ರೋ ಇಸ್ ನಥಿಂಗ್ ಬಟ್ ಎ ವೈಟ್ ಎಲಿಫೆಂಟ್ ಅಂತ. ಅದನ್ನು ಇದು ವಿಧಾನಸಭೆ ಅಧಿವೇಶನದಲ್ಲಿ ಇಟ್ಟು ಅದು ವೈಟ್ ಎಲಿಫೆಂಟ್ ಅಲ್ಲ, ಇದು ಅವಶ್ಯಕತೆ ಅಂತ ಹೇಳಿ ಪಟೇಲ್ ಸಾಹೇಬರು ಮುಖ್ಯಮಂತ್ರಿ ಆದಾಗ ನಾವೇ ಮಾಡಿ ಅವತ್ತು ಅದಕ್ಕೆ ಆದೇಶವನ್ನು ಮಾಡಿ ಅದೆಲ್ಲ ಮಾಡಿದ್ದು. ಅದಾದಮೇಲೆ ಇವತ್ತು 6 ಲಕ್ಷಕ್ಕೂ ಮೇಲ್ಪಟ್ಟು ಜನ ಓಡಾಡ್ತಾ ಇದ್ದಾರೆ. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ಸಿದ್ದರಾಮಯ್ಯನವರು ನಾವು ಭಾರತ ಸರ್ಕಾರ ಆಯಾ ರಾಜ್ಯಗಳಲ್ಲಿ ಇರ್ತಕ್ಕಂಥ ರಾಜಧಾನಿಗಳಲ್ಲಿ ಬೇರೆ ಕಡೆ ಜನಸಂದಣಿಯನ್ನು ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನಾವು ಭಾರತ ಸರ್ಕಾರ ನೆರವು ನೀಡ್ತದೆ. ಅಡ್ಮಿನಿಸ್ಟ್ರೇಷನ್ನು ನಾವು ಹಾಕೋದಲ್ಲ, ಅಲ್ಲಿರೋ MD ನಮ್ಮವರಲ್ಲ, ಅಲ್ಲಿರೋ ಅಧಿಕಾರಿಗಳು ನಮ್ಮವರಲ್ಲ. ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗೋ ಅದೇನೆ,
ಮುಂದೆ ಬರ್ತಕ್ಕಂಥ ಸರ್ಕಾರದಲ್ಲದೆ ನನಗನ್ಸುತ್ತೆ ಕಾಂಗ್ರೆಸ್ ನಡ್ಕೊಳ್ಳೋ ರೀತಿ ಜೀವನದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅನ್ನೋದಕ್ಕೆ ಅವರೇ ನಮಗೆಲ್ಲ ಪುರಾವೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರಿಂದ ಏನು ಇವತ್ತು ರೈಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಭಾರತ ಸರ್ಕಾರ ತಲೆ ಹಾಕಿಲ್ಲ. ಆದರೆ ನನಗೆ ಇನ್ನೂ ಅದು ಪೂರ್ತಿ ಮಾಹಿತಿ ಇಲ್ಲ. ಆ ಪೂರ್ತಿ ಮಾಹಿತಿ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ಮುಖ್ಯ ಪ್ರಾಜೆಕ್ಟ್ ಬೆಳಗಾವಿ ಜಿಲ್ಲೆಗೆ ರಿಲೇಟೆಡ್ ಒಂದು ಧಾರವಾಡ ಬೆಳಗಾವಿ ರೈಲ್ವೆದು ಕೂಡ ಸಿದ್ದರಾಮಯ್ಯ ಮೇಲೆ ಹಾಕಿದ್ರಿ, ಮಹದಾಯಿ ಕೇಳಿದ್ರು ಅದನ್ನು ಸಿದ್ದರಾಮಯ್ಯ ಮೇಲೆ ಹಾಕಿದ್ರಿ. ಇದು ಯಡಿಯೂರಪ್ಪ ಸಿಎಂ ಇದ್ದಾಗ ಇತ್ತು, ಬೊಮ್ಮಾಯಿ ಸಿಎಂ ಇದ್ದಾಗ ಇತ್ತು, ಶೆಟ್ಟರ್ ಸಿಎಂ ಇದ್ದಾಗ ಇತ್ತು, ಎರಡು ಸಿಎಂ ನಿಮ್ಮವರೇ ಸಿಎಂ ಇದ್ದಾಗ ಇತ್ತು. ಸುಮ್ಮನೆ ಅವ್ರ ಅಣ್ಣ ಒಂದ್ ನಿಮಿಷ ತಾಳಣ್ಣ, ನಾನು ಯಾರ ಮೇಲೂ ಹಾಕಿಲ್ಲ ತಂದೆ. ನಾನು ಬಂದಿದ್ದು 1 ವರ್ಷ 8 ತಿಂಗಳಾಯ್ತು. ಆ 1 ವರ್ಷ 8 ತಿಂಗಳಲ್ಲಿ ನಾನು ನನಗೆ ತೃಪ್ತಿ ಇದೆ, ನಾನು ಮಾಡಿದ್ದೀನಿ. ನನ್ನ ಕರ್ನಾಟಕಕ್ಕೆ ಒಂದಷ್ಟು ಕೆಲಸ ಮಾಡಿದ್ದೀನಿ. ಆದ್ರಿಂದ ಅಣ್ಣ ಒಂದ್ ನಿಮಿಷ ಅಣ್ಣ, ಕೇಂದ್ರ ಪರಿಸರ ಮಂತ್ರಾಲಯದಿಂದ ಒಂದ್ ನಿಮಿಷ. ಮಗು ಅಳಿದ್ರೆ ಮಗು ಹತ್ರ ಮಾತ್ರ ತಾಯಿ ಹಾಲು ಕೊಡೋದು ತಂದೆ. ಆ ಮಗು ಅಳಿದವ್ರು ಹಾಲು ಕೊಡೋದಿಲ್ಲ, ಬರಬೇಕು ಅದಾಗ್ತದೆ. ಒಂದು ಸತ್ಯ, ನೀವು ಹೇಳಿದ ಒಪ್ಕೋತೀನಿ. ಏನು ಇವತ್ತು ಹುಬ್ಬಳ್ಳಿ ಧಾರವಾಡದಿದೆ 55 ಕಿಲೋಮೀಟ್ರು 55 ಎಕರೆ, ಅದೊಂದು ತೀರ್ಮಾನ ಆದರೆ ನಾನು 1.5-2 ತಿಂಗಳಲ್ಲಿ ಕೆಲಸ ಶುರು ಮಾಡ್ತೀನಿ. ನಿಮ್ಮ ಇದು ನಾನು 20ನೇ ತಾರೀಕು ಆದಮೇಲೆ ಬೆಂಗಳೂರಿಗೆ ಹೋಗ್ತೀನಿ. ನಾನು ಆ ಕೆಲಸಕ್ಕೋಸ್ಕರವಾಗಿ ಮತ್ತೆ ಒಂದು ಸಾರಿ ಮುಖ್ಯ ಕಾರ್ಯದರ್ಶಿಗಳನ್ನು, ಸಂಬಂಧಪಟ್ಟ ಮಂತ್ರಿಗಳನ್ನು ಸಭೆ ಮಾಡಿ ಅದನ್ನು ಒತ್ತಾಯ ಮಾಡಿ ಅದನ್ನು ಬಿಡಿಸ್ಕೊಂಡು ಕೆಲಸ ಮಾಡ್ತೀನಿ. ನೋಡಿ, ಶಿಕಾರಿಪುರ, ಶಿವಮೊಗ್ಗ, ರಾಣಿಬೆನ್ನೂರು ಮಧ್ಯದಲ್ಲಿ ಈಗಾಗಲೇ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ನಮ್ಗೆ DPR ಆಗಿದೆ. ನಮ್ಗೆ ಅಕ್ವಿಜೇಷನ್ ಮಾಡಬೇಕಾದ್ರೆ ಬರೀ ರಾಣಿಬೆನ್ನೂರು ಮಾತ್ರ. ನಮಗೆ 656 ಎಕರೆ ಹಾವೇರಿ ಜಿಲ್ಲೆಯಲ್ಲಿ ನಮ್ಗೆ ಮಾಡಿಕೊಟ್ಬಿಟ್ರೆ, ನಮ್ಮ ಅಲ್ಲಿಯ ಲೋಕಸಭಾ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ತೀಕ್ಷ್ಣವಾಗಿ ನಮಗೆ ಕಾಗದ ಬರೆದ ಮೇಲೆ ನಾನು ರಾಜ್ಯ ಸರ್ಕಾರವನ್ನ ಈಗಾಗಲೇ ಯಾವ ಹಂತದಲ್ಲಿ ತಗೊಂಡೋಗ್ಬೇಕು ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನಾವು ಕೆಲಸ ಶುರು ಮಾಡ್ತೀವಿ ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ನಾನು ನಿರಂತರವಾಗಿ ರೈತರ ಆತ್ಮಹತ್ಯೆ ಆಗತೈತಿ. ಆದ್ರೆ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತ ಅಭಿವೃದ್ಧಿ ಹೆಚ್ಚು ಮನ್ನಾ ಮಾಡ್ತಾ ಇದೆ, ಆದ್ರೆ ರೈತರ ಸಾಲ ಮನ್ನಾ ಮಾಡ್ತಾ ಇಲ್ಲ. ಅದೇ ಸಿದ್ದರಾಮಯ್ಯ ಆಡಳಿತದ ಕಾರ್ಯವೈಖರಿ. ಸಿದ್ದರಾಮಯ್ಯನವ್ರಿಗೆ ರೈತರು ಬೇಕಿಲ್ಲ, ಅಲ್ಪಸಂಖ್ಯಾತರು ಮಾತ್ರ ಬೇಕಿರೋದವ್ರಿಗೆ. ಆದ್ರಿಂದ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಯಾವ ಮಟ್ಟಿಗಿದೆ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಇದು ದುರಂತ, ಇದೊಂದು ದೊಡ್ಡ ದುರಂತ.